ಸೊ ಇವತ್ತು ಮದರ್ಸ್ ಡೇ ಆಗಿರೋದ್ರಿಂದ ಎಲ್ಲ ಮಹಿಳೆಯರಿಗೂ ಅಮ್ಮಂದಿರ ದಿನದ ಶುಭಾಶಯಗಳು. ಹ್ಯಾಪಿ ಮದರ್ಸ್ ಡೇ ಟು ಆಲ್ ದ ವುಮೆನ್ಸ್. ಸೊ ಇವತ್ತು ನಾನು ಮಾತಾಡ್ತಾ ಇರೋವಂಥ ಟಾಪಿಕ್ ಮಕ್ಕಳಿದ್ರೇ ಅಮ್ಮನ. ಯಾಕೆ ನಾನು ಈ ಟಾಪಿಕ್ ತಗೊಂಡೆ ಅಂದರೆ, ಹೆಣ್ಣಿನ ಪರಿಪೂರ್ಣತೆಯನ್ನು ಮಗುಗೆ ಜನ್ಮವನ್ನು ಕೊಟ್ಟರೆ ಮಾತ್ರ ಅಂತ ಹೇಳ್ತಾ ಇರ್ತಾರೆ. ಬಟ್ ಇದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ನಾನು ಹೇಳೋದಕ್ಕಾಗಲ್ಲ. ಬಟ್ ಆ ಒಂದು ಅಂಶನೇ ಯಾಕೆ ಪರಿಪೂರ್ಣತೆಯನ್ನು ಕನ್ಸಿಡರ್ ಮಾಡಬೇಕು? ಯಾಕಂದರೆ ಮಹಿಳೆಗೆ ಮಗುಗೆ ಜನ್ಮ ಕೊಡಬೇಕು ಅನ್ನೋದು ಆಸೆ ಇದ್ದೇ ಇರುತ್ತೆ. ಬಟ್ ಕಾರಣಾಂತರದಿಂದ ಕೊಡೋದಕ್ಕಾಗಿಲ್ಲ ಅಂದ ತಕ್ಷಣ ಅವಳು ಪರಿಪೂರ್ಣಲಲ್ಲ ಅಂತ ಹೆಂಗೆ ನಾವು ಹೇಳೋದಕ್ಕಾಗತ್ತೆ? ಹಾಗಾದರೆ ಹೆಣ್ಣು ಮಗುಗೆ ಜನ್ಮ ಕೊಟ್ಟಿದ ತಕ್ಷಣ ಅವಳು ಪರಿಪೂರ್ಣಲ್ಲ, ಅದನ್ನು ಸಾಕಿಲ್ಲ ಅಂದ್ರೂ ಪರವಾಗಿಲ್ಲ. ಯಾಕಂದ್ರೆ ನಾವು ಎಷ್ಟೋ ಒಂದು ಉದಾಹರಣೆ ನೋಡಿದ್ದೀವಿ, ಬೀದಿಲಿ ಕಸದ ತೊಟ್ಟಿಯಲ್ಲಿ ಮಕ್ಕಳನ್ನ ಬಿಸಾಕಿ ಹೋಗಿದ್ದಾರೆ ಅಂತ. ಹಾಗಾದರೆ ಅವಳು ಎಷ್ಟು ಪರಿಪೂರ್ಣಳಾಗ್ತಾಳೆ? ಅದೇ ಒಬ್ಬ ಮಹಿಳೆ ಮಗುಗೆ ಜನ್ಮ ಕೊಡೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ಅನಾಥಾಶ್ರಮದಿಂದ ಮಗುನ ದತ್ತು ತಂದು ಸಾಕಿ ಸಾಲ್ತಾಳಲ್ಲ, ಅವಳನ್ನ ನಾವು ಪರಿಪೂರ್ಣಲ್ಲ ಅನ್ನೋದು ಆಗೋದಿಲ್ವಾ? ಸೊ ಈ ಪರಿಪೂರ್ಣತೆಯನ್ನು ಒಂದು ಜನ್ಮ ನೀಡೋದಕ್ಕೆ ಟ್ಯಾಗ್ನ ನಾವು ತೆಗ್ದಾಕ್ಬಿಡೋಣ. ಏಕೆಂದರೆ ಒಬ್ಬ ಮಹಿಳೆ ಯಾವಾಗ ಅವಳು ಪರಿಪೂರ್ಣಳಾಗ್ತಾಳೆ ಅಂದರೆ, ಒಂದು ವ್ಯಕ್ತಿಗೆ ನಿಷ್ಕಲ್ಮಶವಾದ ಪ್ರೀತಿ ಆರೈಕೆಯನ್ನು ಕೊಡ್ತಾಳೆ ಗೊತ್ತಾ, ಅವತ್ತೇ ಅವಳು ಪರಿಪೂರ್ಣಳಾಗಿ ಹೋಗ್ತಾಳೆ. ಯಾಕೆಂದರೆ ನಾವು ಎಷ್ಟೋ ಉದಾಹರಣೆ ಕೇಳಿದ್ದೀವಿ, ಅಕ್ಕ ತಂಗಿಯನ್ನು ತನ್ನ ತಾಯಿಯಾಗಿ ನೋಡಿರ್ತಾರೆ. ಎಷ್ಟೋ ಜನ ಶೀಸ್ ಮೈ ಸೆಕೆಂಡ್ ಮದರ್, ನನ್ನ ಎರಡನೇ ತಾಯಿ ಥರ ಅಂತ ಹೇಳೋದನ್ನು ನಾವು ಕೇಳಿದ್ದೀವಿ. ಸೊ ಅವತ್ತೇ ಅವರ ಜೀವನ ಪರಿಪೂರ್ಣತೆ ಹೊಂದ್ಬಿಟ್ಟಿರುತ್ತೆ. ಎಲ್ಲ ಮಹಿಳೆಯರು ಯಾಕಂದರೆ ಅವ್ರು ತೋರಿಸೋ ಒಂದು ಆರೈಕೆ ಪ್ರೀತಿಯಿಂದನೇ ಅವರು ಪರಿಪೂರ್ಣರಾಗಿರ್ತಾರೆ. ಅದು ಬಿಟ್ಟು ಇಲ್ಲ ಜನ್ಮ ಕೊಟ್ರೇ ಪರಿಪೂರ್ಣ, ಯಾವುದೋ ಒಂದು ಕಾರಣ ಇರುತ್ತೆ, ಬಟ್ ಆ ಕಾರಣ ಹೇಳೋದಕ್ಕಾಗಿರದೇ ಇರ್ಬೋದು. ಹಾಗಾಗ್ಬಿಟ್ಟು ಅವಳು ಪರಿಪೂರ್ಣಳಲ್ಲ ಅನ್ನೋದನ್ನು ಬಿಟ್ಬಿಡೋಣ. ಏಕೆಂದ್ರೆ ನಾವು ಮತ್ತೆ ಇತಿಹಾಸದಲ್ಲಿ ನಾವು ನೋಡಿದ್ದೀವಿ, ಮದರ್ ತೆರೆಸಾ ಅವರು ಮಗುಗೆ ಜನ್ಮ ಕೊಟ್ಟಿಲ್ಲ, ಬಟ್ ಅವರು ಇವಾಗ ಮದರ್ ತೆರೆಸಾ ಆಗಿದ್ದಾರೆ. ಅವರು ಒಂದು ತೋರಿಸಿದ ಪ್ರೀತಿ ಕಾಳಜಿಯಿಂದ. ಮತ್ತು ನಾನು ನಮ್ಮ ಸ್ಕೂಲಲ್ಲಿ ನೋಡಿದ್ದೆ, ಟೀಚರ್ಸ್ ಡೇ ಸೆಲೆಬ್ರೇಷನಲ್ಲಿ ನಾವು ಒಂದೊಂದು ಸಾಂಗ್ನ ಡೆಡಿಕೇಟ್ ಮಾಡಿ ಟೀಚರ್ಸ್ನ ವೆಲ್ಕಮ್ ಮಾಡಬೇಕಾದ್ರೆ, ಒಬ್ಬರು ಮ್ಯಾಮ್ ಸೀನಿಯರ್ ಮೋಸ್ಟ್ ಟೀಚರ್ ಆಗಿರ್ತಾರೆ ಸ್ಕೂಲಿಗೆ, ಅವರಿಗೆ ಅಮ್ಮ ಅನ್ನೋ ಒಂದು ರಿಲೇಟೆಡ್ ಸಾಂಗ್ನ ಹೇಳಿ ಕರೆದಾಗ ಅವರು ಕಣ್ಣಲ್ಲಿ ನೀರನ್ನು ಹಾಕ್ಕೊತಾರೆ. ಅಲ್ಲಿವರೆಗೂ ನನಗೂ ಗೊತ್ತಿರಲಿಲ್ಲ ಅವ್ರಿಗೆ ಮಕ್ಕಳಿಲ್ಲ ಅಂತ. ಅವತ್ತು ಅವ್ರು ಹೇಳ್ತಾರೆ, ನನಗೆ ಜೀವನದಲ್ಲಿ ಒಂದು ಕೊರಗಿತ್ತು, ನನ್ನ ತಾಯಿ ಆಗಿಲ್ಲ ಅಂತ. ಬಟ್ ಆ ಕೊರಗು ಇವತ್ತು ನನಗೆ ಹೋಗಿದೆ, ಯಾಕೆಂದರೆ ಇಷ್ಟು ಜನಗಳು ನನ್ನ ತಾಯಿಯಾಗಿ ನೋಡಿದ್ದಾರೆ ಅಂತ. ಇವತ್ತು ನನ್ನ ಜೀವನ ಸಾರ್ಥಕತೆ ಹೊಂದಿತ್ತು ಅಂತ ಅಲ್ವಾ? ಒಂದು ಮಗುಗೆ ಜನ್ಮ ಕೊಡೋಕ್ಕಾಗಿಲ್ಲ ಅಂದ ತಕ್ಷಣ ಹೆಣ್ಣು ಪರಿಪೂರ್ಣಲಲ್ಲ ಅನ್ನೋದನ್ನು ದಯವಿಟ್ಟು ಬಿಟ್ಬಿಟ್ಟು ಅವಳು ಹೇಗಿದ್ದಾಳೆ ಹಾಗೆ ನಾವು ಗೌರವಿಸಿ ಪ್ರೀತಿಸೋಣ ಅಂತ ಹೇಳಿ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಇವತ್ತು ಮದರ್ಸ್ ಡೇ ಆಗಿರೋದ್ರಿಂದ ಲೆಟ್ ಮಿ ಟೇಕ್ ದಿಸ್ ಆಪರ್ಚುನಿಟಿ ಟು ಥ್ಯಾಂಕ್ ಫ್ಯೂ ಆಫ್ ದಮ್ ಇನ್ ಮೈ ಲೈಫ್. ಯಾಕಂದರೆ ಫಸ್ಟ್ ನನ್ನ ಅಮ್ಮ ಆಗಿರ್ತಾರೆ. ಯಾಕೆಂದರೆ ನನ್ನ ಕಾಟಗಳನ್ನ ತಡ್ಕೊಂಡು ಇಷ್ಟು ವರ್ಷ ನಾನು ಸಾಕಿ ಸಲ್ವಿದ್ದಕ್ಕೆ ಹ್ಯಾಪಿ ಮದರ್ಸ್ ಡೇ ಅಮ್ಮ. ಎಸ್, ನಾನು ಎಷ್ಟೋ ಕಾಟ ಕೊಟ್ಟಿರ್ತೀನಿ, ಕೆಲಸ ಮಾಡೋದಿಲ್ಲ ಮನೇಲಿ, ಬಟ್ ಅದನ್ನೆಲ್ಲ ತಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಅಮ್ಮ. ಎಸ್, ಅವರ ಹೆಸರು ಮಾಲತಿ ಆ್ಯಂಡ್ ಎಸ್ ನನ್ನ ದೊಡ್ಡಮ್ಮ ಅವ್ರ ಹೆಸರು ಭಾಗ್ಯ. ಅವರು ಅಷ್ಟು ಎಷ್ಟೋ ಸತಿ ಹೇಳಿರ್ತಾರೆ, ನೀನು ನನ್ನ ಹತ್ರ ಇರಬೇಕಿತ್ತು, ನಿನಗೆ ನಾನು ಕೆಲಸ ಮಾಡಿಸಿರ್ತಿದ್ದೆ ಅಂತ ಬೈದು ಇಕ್ಕಿರ್ತಾರೆ. ಎಷ್ಟೋ ಜನ ಹತ್ರ ನನಗೆ ಎಷ್ಟೋ ಜನ ಹೊಗಳಿದ್ರು ನಮ್ಮ ಅಮ್ಮ ನಮ್ಮ ದೊಡ್ಡಮ್ಮನೇ ಸಾಕು, ಅವಳು ಏನಿಲ್ಲ, ಅವಳು ಏನೂ ಮಾಡಲ್ಲ ಅಂತ ಬೈದು ನನ್ನ ಮಾನ ಕಳೆದಿರ್ತಾರೆ. ಬಟ್ ಆದರೂ ಅವರು ನನಗೆ ಪ್ರೀತಿ ತೋರಿಸ್ತಾರೆ. ಸೊ ಥ್ಯಾಂಕ್ ಯು ಆ್ಯಂಡ್ ಹ್ಯಾಪಿ ಮದರ್ಸ್ ಡೇ. ಆ್ಯಂಡ್ ಎಸ್ ನನ್ನ ಅತ್ತೆದಿರು ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಮನೇಲಿ ಹೋದಾಗ ಅಷ್ಟೇ ಅವ್ರ ಅಮ್ಮ ಅವ್ರ ಅಜ್ಜಿದಿರು ಅಷ್ಟೇ ಎಷ್ಟು ಪ್ರೀತಿ ಕಾಳಜಿಯನ್ನು ಕೊಟ್ಟಿದ್ದಾರೆ. ಸೊ ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳಿ ಇವತ್ತು ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್ ಆ್ಯಂಡ್ ದ ಕೇರ್ ವಾಟ್ ಯು ಆರ್ ಶೋಯಿಂಗ್ ಆನ್ ಮೀ. ಥ್ಯಾಂಕ್ ಯು.